ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ತನ್ವಿ. ನಾನಿವತ್ತು ಸಿಂಪಲ್ಲಾಗಿ ಮೊಟ್ಟೆ ಪಲಾವ್ ಮಾಡ್ತಿದ್ದೀನಿ. ಅದಕ್ಕೇನೆಲ್ಲ ಬೇಕು, ಹೇಗೆ ಕಟ್ ಮಾಡಬೇಕು ಅದೆಲ್ಲ ತೋರಿಸ್ತಾ ಇದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನೀಗ 2 ಈರುಳ್ಳಿ, 2 ಟೊಮ್ಯಾಟೊ, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲವಂಗ, ಬಡೆ ಸೊಪ್ಪು, ಚಕ್ಕೆ, ಕಾಳುಮೆಣಸು ತಗೊಳ್ಳಿದ್ದೀನಿ. ಆಯಿತಾ? ಈ ಲೋಟೆಯಲ್ಲಿ 2 ಲೋಟೆ ಅಕ್ಕಿಯನ್ನು ತೊಳೆದಿಟ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ನಾವೀಗ ಸಾಮಾನು ಹಾಕ್ತಿದ್ದೇವೆ. ಈಗ ಮೊದಲು ನಾವು ತೆಗೆದಿಟ್ಕೊಂಡಂಥ ಸಾಮಾನುಗಳನ್ನು ಹಾಕೋಣ. ಸ್ಲೋ ಮೋಷನಲ್ಲಿ ಇದೆ. ಆಯಿತಾ? ಹಾಕುವಾಗ ನಿಧಾನ, ಎಣ್ಣೆ ಹಾರ್ತದೆ. ಇದನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ. ಆಯಿತಾ? ಈಗ ಎಲ್ಲ ಹಾಕ್ಕೊಳ್ತೇನೆ. ಒಬ್ಬೊಬ್ಬರೇ ಮಾಡ್ಕೊಳ್ಳಿಕ್ಕೆ ಭಂಗ ಆಗ್ತದಲ್ಲ, ಹಾಗಾಗಿ ನಾನು ಮೆಣಸಿನ್ಕಾಯಿ ಹಾಕ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡ್ಕೊಂಡು ಅದೊಂಥರ ಎಲ್ಲೋ ಈರುಳ್ಳಿ ಎಲ್ಲೋ ಬರುವಾಗ, ಒಂಥರ ಬ್ರೌನ್ ಕಲರ್ ಬರುವಾಗ, ಬ್ರೌನ್ ಆಗ್ತಾ ಇದೆ. ಚೆನ್ನಾಗಿ ಬಿಸಿ ಮಾಡಿ ಆಯಿಲ್ಗೆ ಸ್ವಲ್ಪ ಇದು ಮಾಡ್ಕೊಳ್ಳಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಆಯಿಲ್ ಇರುವಾಗ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಅದು ಹಾರ್ತದೆ. ಜಾಗ್ರತೆ ವಹಿಸಿ. ಟೊಮೆಟೊನ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಫಾರ್ ದ ಫಸ್ಟ್ ಟೈಮ್ ಎಗ್ ಪಲಾವ್ ಮಾಡ್ತಿರೋದು ನಾನು. ಈಗ ಸ್ವಲ್ಪ ಫಾಸ್ಟಾಗಿ ಇಟ್ಕೊಳ್ಳಿ. ನೋಡಿ, ಈ ಲೆವೆಲಲ್ಲಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕುವ. ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಅರಿಶಿನ ಹಾಕ್ಕೊಂಡು ಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯ್ತದೆ. ಬೇಯೋದು ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇರ್ಬೋದು. ನೋಡಿ ಹೇಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂತ. ಹಾಗೆ ಇದನ್ನು ನೀವು ಜಾಸ್ತಿ ಹೊತ್ತು ಬೇಕಂತ ಇಲ್ಲ, ಒಂದು 10 ಮಿನಿಟ್ಸ್ ಹಾಗೆ ಸಾಕಾಗ್ತದೆ. ರಪ್ಪ ಮಾಡಿಕೊಂಡ್ರೆ 10 ಮಿನಿಟ್ಸಲ್ಲಿ ಆಗ್ತದೆ. ತುಂಬ ಚೆನ್ನಾಗಿ ಬರ್ತದೆ ಇದ್ರ ಟೇಸ್ಟು. ವಾವ್! ಮಾತ್ರ ಇದನ್ನು ನೀವು ಬಿಡಬಾರ್ದು, ಮಿಕ್ಸ್ ಮಾಡ್ತಾನೆ ಬೇಕು. ಮಿಕ್ಸ್ ಮಾಡ್ತಾ ಇರಬೇಕು. ಆಯಿತಾ? ಈಗ ಪಲಾವ್ ಮಸಾಲ ಬಿಟ್ಟು ಫ್ರೈಡ್ ರೈಸ್ ಮಸಾಲ ಹಾಕ್ತಾಯಿದ್ದೀನಿ. 1 2 3 ನನ್ನ ಫೇವ್ರೆಟ್ ಹಾಕ್ತಾ ಇದ್ದೀನಿ. ಈಗ ನೋಡಿ ಹೇಗೆ ಬಂದಿದೆ. ನೋಡಿ, ಅಡಿಯಲ್ಲಿ ಆಯಿಲ್ ಹೇಗೆ ಕೊದಿತಾ ಉಂಟು, ಹಾಗೆ ಟೊಮೆಟೊ ವಾಟರ್ಸ್ ಹೇಗೆ ಕೊದಿತಾ ಉಂಟು ಅಂತ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹೇಳಿದ್ನಲ್ಲ ಕಲರ್ ಬರುತ್ತಂತ, ನೋಡ್ತಾ ಇರ್ಬೋದು ಹೇಗೆ ಕಲರ್ ಬಂದಿದೆ ಅಂತ. ಚೆನ್ನಾಗಿ ಕಲರ್ ಬಂದಿದೆ. ಇದು ಸೋಯಾಬೀನು. ಇದನ್ನು ಮೊದಲು ನೀವು ಬಿಸಿ ನೀರಲ್ಲಿ ತೊಳೆದಿಟ್ಕೊಂಡು ನೆನೆಸಿಡಬೇಕು. ಅದಾದಮೇಲೆ ತೊಳ್ಕೊಂಡು ಇಟ್ಕೊಳ್ಬೇಕು. ಈಗ ಅದನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಹಿಚ್ಕೊಂಡು ಮಾಡಿ ನೀರನ್ನು ಇಟ್ಕೊಂಡು ಅದೊಂಥರ ನೆನೆಸಿಟ್ಟು ಪುನಃ ತೊಳೆದು ಹಾಕಬೇಕು. ಅದೊಂಥರ ಹೀಗೆ ಇದು ಮಾಡ್ಕೊಂಡು ಹಾಕಬೇಕು. ಒಂಥರ ಹೀಗೆ ಹಿಚ್ಕೊಂಡು ಹಾಕಬೇಕು, ಯಾಕಂದರೆ ಅದರಲ್ಲಿ ವಾಟರ್ಸ್ ಇರಬಾರ್ದು. ನೋಡಿ, ಹೀಗೆ ಹಿಚ್ಕೊಂಡು ಹಾಕ್ಕೊಳ್ಬೇಕು. ಹಿಂಡ್ಕೊಂಡು ಹಾಕ್ಕೊಳ್ಬೇಕು. ನನಗೆ ಸ್ವಲ್ಪ ನನ್ನ ಚಿಕ್ಕಮ್ಮ ಹೇಳಿಕೊಡ್ತಾ ಇದ್ದಾರೆ. ಈಗ ಹೇಳಿದೆ, ಸ್ವಲ್ಪ ಚಿಕ್ಕಮ್ಮ ಹೇಳಿಕೊಡ್ತಾ ಇದ್ದಾರೆ. ಅಂದರೆ ನನಗೆ ಕನ್ನಡ ಸ್ವಲ್ಪ ಬರೋದಿಲ್ಲ. ಆಯಿತಾ? ಎಂತಕ್ಕಂದರೆ ನಾನು ಕುಂದಾಪುರದವಳು. ಹಾಗಾಗಿ ನಂಗೆ ಒಂಚೂರು ಕಮ್ಮಿ ಬಪ್ಪುದು ಕನ್ನಡ. ಹಾಗೆ ಇಂಗ್ಲೀಷ್ ಮೀಡಿಯಮ್ ಕಲಿಯೋದಲ್ಲ, ಒಂಚೂರು ಕನ್ನಡ ಮಿಸ್ಟೇಕ್ ಆಯ್ತು. ಹಾಗಾಗಿ ಮಾತಾಡೋದನ್ನ ನನ್ನ ಚಿಕ್ಕಮ್ಮ ಹೇಳಿಕೊಡ್ತಾ ಇದ್ರು. ಕುಂದಾಪುರದ ಭಾಷೆ ಅಂದ್ರೆ ಭಾಷೆ ಮಾರೆ, ಲಾಯ್ಕ್ ಮಾತಾಡ್ಲಕ್ಕ.
ಆಹಾ ವಾವ್, ಎಂಥ ಕಲರ್ ಬೈಂತು ಕಾಣಿ ಒಂದ್ಸತಿ. ಇನ್ನು ತಿಂದವರು ಅಮೃತ. ವಾವ್. ನಾನೀಗ ಮೊಟ್ಟೆ ಬೇಯಿಸ್ಲಿಕ್ಕೆ ನೀರನ್ನು ಇಟ್ಟಿದ್ದೀನಿ, ಅದು ಸಹ ದೊಡ್ಡ ಪಾತ್ರೆಯಲ್ಲಿ. ಈಗ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಒಳ್ಳೆ ಟೇಸ್ಟ್ ಬರಲಿಕ್ಕೆ. ಈಗ 5 ಮೊಟ್ಟೆಯನ್ನು ತೆಗೆದು ಹಾಕ್ತೀನಿ. ನೋಡಿ 5 ಮೊಟ್ಟೆಯನ್ನು ಹಾಕಿದ್ದೀನಿ. ಹಾಗೆ ಇದು ಸಹ ಬೆಂದಿದೆ, ನೋಡ್ತಾ ಇರ್ಬೋದು. ಅದಕ್ಕೆ ಹಸಿ ಮೊಟ್ಟೆಯನ್ನು ಸ್ವಲ್ಪ ಹಾಕ್ತಾಯಿದ್ದೀವಿ, ಯಾಕಂದರೆ ಫ್ರೈಡ್ ರೈಸ್ ಥರ ಮಾಡ್ತಿರೋದಲ್ವ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀವಿ ನಾವು. ನೋಡ್ತಾ ಇರ್ಬೋದು. ಮೆಲ್ಲ ಹಾಕಿ ಆಯಿತಾ, ಜಾಸ್ತಿ ರಫಲ್ಲಿ ಹಾಕಬೇಡಿ, ಸ್ವಲ್ಪ ಮೆಲ್ಲ ಹಾಕಿ, ಯಾಕಂದರೆ ಅದೊಂಥರ ಶೇಪ್ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ಮೆಲ್ಲ ಹಾಕ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಹಾಗೆ ಅದನ್ನ ಮಿಕ್ಸ್ ಮಾಡುವಾಗ ಸಹ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಡಿ ಹಿಡ್ಕೊಳ್ಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಯಾಕಂದರೆ ಅಡಿ ಹಿಡ್ಕೊಂಡ್ರೆ ಮತ್ತು ಅದೊಂಥರ ಸ್ಮೆಲ್ ಬರ್ತದೆ, ಹಾಗಾಗಿ ಹೇಗೆ ಬರ್ತದೆ ನೋಡಿ. ಚೆನ್ನಾಗಿ ಬಂದಿದೆ ಅಲ್ವಾ, ನೋಡ್ತಾ ಇರ್ಬೋದು. ನೋಡಿ ಚೆನ್ನಾಗಿ ಬಂದಿದೆ. ಈಗ ಕಲ್ಲುಪ್ಪಲ್ಲ, ಹೊಡಿ ಉಪ್ಪನ್ನು 1 ಸ್ಪೂನ್ ಹಾಕ್ತಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪುಗಳನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ, ನನಗೆ ಉಪ್ಪಂದರೆ ಜಾಸ್ತಿ ಇಷ್ಟ. ಪ್ರಪಂಚದಲ್ಲಿ ನೋಡಿಲ್ಲ ಉಪ್ಪನ್ನು ಇಷ್ಟಪಡುವವರನ್ನು. ನಾವು ಅಕ್ಕಿ ಹಾಕ್ಕೊಂಡಂಥ ಲೋಟೆಯಲ್ಲಿ ಫುಲ್ ಎಷ್ಟು ಕಪ್ಪು, 2 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೇವೆ. ನೀರು ಹಾಕ್ಕೊಂಡು, ಯಾಕಂದರೆ ಅಕ್ಕಿ ಹಾಕಬೇಕಲ್ಲ. ನೋಡಿ ಅಕ್ಕಿ ಸಹ ರೆಡಿ ಇದೆ. 2-3 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅಕ್ಕಿ ರೆಡಿಯಾಗಿದೆ. ನೋಡಿ ತೊಳೆದಿಟ್ಟಿಟ್ಕೊಂಡಿದ್ದೇವೆ, ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ ಇಲ್ಲಿ ಸಹ. ಈಗ ಇದು ಸ್ವಲ್ಪ ಹೈ ಮೀಡಿಯಮಲ್ಲಿ ಇಟ್ಟಿದ್ದೇವೆ. ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳುವ. ಅದೇ ಆ ಲೋಟೆಯಲ್ಲಿ 3, ಇಲ್ಲಿದೆ 2 ಲೋಟೆ ಹಾಕ್ಕೊಳ್ಬೇಕು ನೀರನ್ನು. ಅಫ್ಕೋರ್ಸ್ ನಿಮಗೆ ಕಮ್ಮಿ ಥರ ತೋರಿದರೆ ಮಾತ್ರ ನೀವು ಜಾಸ್ತಿ ನೀರನ್ನು ಹಾಕ್ಕೊಳ್ಬೋದು ಆಯಿತಾ. ಇನ್ನು ಅದನ್ನ ಕುದಿಯೋ ತನಕ ಬಿಡೋಣ. ಅದು ಕುದಿಯುವಾಗ ನಿಮಗೆ ತೋರಿಸ್ತೇನೆ. ಸಣ್ಣ ಬ್ರೇಕ್ ಆಯಿತಾ. ನೋಡ್ತಾ ಇರ್ಬೋದು ಹೇಗೆ ಕುದೀತದೆ ಅಂತ. ಈ ಥರ ಬಂದ್ರ ಮೇಲೆ ನೀವು ಅಕ್ಕಿಯನ್ನು ಹಾಕ್ಕೊಳ್ಬೇಕು ಆಯಿತಾ. ಅಕ್ಕಿಯನ್ನು ಚೆನ್ನಾಗಿ ಹಾಕ್ಕೊಳ್ಳಿ, ಹಾಗೆ ತೊಳೆದ್ಕೊಂಡಿಡಿ. ಚೆನ್ನಾಗಿ ತೊಳೆದಿಡಿ, ಆವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ತೊಳ್ಕೊಳ್ಳಿ ಆಯಿತಾ. ತೊಳ್ಕೊಂಡು ಹಾಕ್ಕೊಳ್ಬೇಕಾಯ್ತಾ. ಈಗ ಆಚೆಯಿಂದ ಎಗ್ ಸಹ ಬೇಯ್ತಾ ಉಂಟು. ಎಗ್ ಸಹ ಹೇಗೆ ಕುದೀತಾ ಉಂಟು ನೋಡ್ಬೋದು. ಇಲ್ಲಿ ಅಕ್ಕಿ ಸಹ ಹಾಕಿದ್ದೇವೆ ನೋಡಿ, ಅಕ್ಕಿ ಸಹ ಖಾಲಿ. ಆದರೆ ನೀರನ್ನು ಹಾಕಬೇಡಿ, ಅಕ್ಕಿ ಸಹ ಖಾಲಿ. ಅದು ನೀರನ್ನು ಹಾಕಬೇಡಿ. ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಅಕ್ಕಿಯನ್ನು ಹಾಕಿ ಒಂದು ಸ್ವಲ್ಪ ಹೀಗೆ ಕೊದಿ ಬರುವಾಗ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಮುಚ್ಚಳ ಮುಚ್ಚಿ ವಿಸಿಲ್ 2 ವಿಸಿಲ್ ಬಂದ್ರ ಮೇಲೆ ಅದನ್ನು ಓಪನ್ ಮಾಡಿ. 2 ವಿಸಿಲು ಬೇಡವಂತೆ, ಇರಲಿ 2 ವಿಸಿಲ್ ಇರಲಿ. 2 ವಿಸಿಲನ್ನು ಮಾಡಿ ಎಗ್ಗನ್ನು ಉಚ್ಚಿ, ಎಗ್ಗದ್ದು ಸಿಪ್ಪೆಯನ್ನು ಒಚ್ಚಿ, ಅದನ್ನು ಫುಲ್ ಒಚ್ಚಿ ಇದಕ್ಕೆ ಹಾಕಿ ತಿನ್ನೋದು ಮತ್ತೆ ಆಯಿತಾ. ಹಾಂ, ಈಗ ಮೊಟ್ಟೆ ಬೇಯ್ತಾ ಉಂಟಾಯ್ತಾ, ನೋಡ್ತಾ ಇರ್ಬೋದು. ಮೊಟ್ಟೆ ಬೇಯ್ತಾ ಇರ್ಬೋದು. ಅಲ್ಲಿ ಯಾರೋ ಪಟಾಕಿ ಹಾಕ್ತಿದ್ದಾರೆ. ಆದರೆ ಲಾಸ್ಟಿಗೂ ಪುಲಾವ್ ಇಸ್ ರೆಡಿ. ಇನ್ನು ಬಾಸ್ಕೊಂಡು ತಿನ್ನೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.